ಹಾಯ್, ವೆಲ್ಕಮ್ ಟು ಅವರ್ಸ್ ವಿಲಾಗ್. ಇವತ್ತು ಒಳ್ಳೆ ಬಿಸಿಲು ಬಂದಿದೆ, ವೆದರ್ ಚೆನ್ನಾಗಿ ಅನ್ನಿಸ್ತಿದೆ ಅಂತ ನಾನು ಸ್ವಲ್ಪ ಹೊರಗೆಲ್ಲ ಹೋಗಿ ಬರೋಣ ಅಂತ ಹೊರಟ್ವಿ. ಲಾಸ್ಟ್ ಸ್ವಲ್ಪ ದಿನದಿಂದ ಚಳಿ ಮಳೆ ಇದ್ದಿದ್ದರಿಂದ ಹೊರಗೆ ಹೋಗೋಕ್ಕಾಗ್ತಿರ್ಲಿಲ್ಲ. ಇವತ್ತು ಬೆಳಗ್ಗೆ ಎದ್ದಾಗಲೇ ಆಲ್ರೆಡಿ ಆರ್ಡ್ರ್ ಆಗಿದೆ. ಇವತ್ತು ನನ್ನ ಯೂನಿವರ್ಸಿಟಿ ಹತ್ರ ಕರ್ಕೊಂಡು ಹೋಗಬೇಕು, ನನಗೆ ಸ್ವಲ್ಪ ಆಟ ಆಡೋದಿದೆ ಅಂತ. ಇವನಿಗೆ ಹೊರಗೆ ಹೋಗಿ ಆಟ ಆಡೋದಕ್ಕಿಂತ ಯೂನಿವರ್ಸಿಟಿ ಲೈಬ್ರರಿ ಹತ್ರ ಹೋಗಿ ಟೈಮ್ ಪಾಸ್ ಮಾಡೋದು ಅಂತಂದರೆ ಇಷ್ಟ. ಇವನ್ ಫೇವ್ರೆಟ್ ಸ್ಪಾಟ್ ಯೂನಿವರ್ಸಿಟಿ ಕ್ಯಾಂಪಸ್. ಹಾಗಾಗಿ ಇವತ್ತು ಬೆಳಗ್ಗೆನೇ ಎದ್ದು ಹೇಳಿದ್ದೆ ಇವತ್ತು ಯೂನಿವರ್ಸಿಟಿ ಹತ್ರ ಕರ್ಕೊಂಡು ಹೋಗು ಅಂತ. ಇವಾಗ ನಾವು ಯೂನಿವರ್ಸಿಟಿ ಹತ್ರ ಹೋಗ್ತಿದ್ದೀವಿ. ಯೂನಿವರ್ಸಿಟಿ ಏನು ಜಾಸ್ತಿ ದೂರದಲ್ಲಿಲ್ಲ, ಜಸ್ಟ್ ಒಂದು ರೈಲ್ವೆ ಸ್ಟೇಷನ್ ಮತ್ತು ರೋಡ್ ಕ್ರಾಸಿಂಗ್ಸ್ ಮಾಡಿದ ತಕ್ಷಣ ನಾವು ಈ ಬಿಲ್ಡಿಂಗ್ ಹತ್ರ ಬಂದು ರೀಚ್ ಆಗ್ತೀವಿ. ಈ ಬಿಲ್ಡಿಂಗ್ನ ನಾವು ಫೇಸ್ ಆಫ್ ದ ಯೂನಿವರ್ಸಿಟಿ ಅಂತಲೂ ಹೇಳ್ಬೋದು. ಈ ಬಿಲ್ಡಿಂಗಲ್ಲಿ ಕ್ಲಾಸಸ್ ಏನು ನಡೆಯಲ್ಲ. ಏನಾದರೂ ಅಫಿಷಿಯಲ್ ಫಂಕ್ಷನ್ಸ್ ಇಲ್ಲರೆ ಇಲ್ಲಿ ಆರ್ಗನೈಸ್ ಮಾಡ್ತಾರೆ. ಲೈಕ್ ಗ್ರ್ಯಾಜುಯೇಷನ್ ಸೆರೆಮನೀಸ್ ಈ ಬಿಲ್ಡಿಂಗಲ್ಲಿ ಆಗುತ್ತೆ. ನಮ್ಮ ಮೇನ್ ಡೆಸ್ಟಿನೇಷನ್ ಯೂನಿವರ್ಸಿಟಿ ಲೈಬ್ರರಿಗೆ ಹೋಗಬೇಕಾದ್ರೆ ನಮಗೆ ರಸ್ತೆಯಲ್ಲಿ ಯೂನಿವರ್ಸಿಟಿಯ ಬೇರೆ ಬೇರೆ ಬಿಲ್ಡಿಂಗ್ಸ್ ಎಲ್ಲ ನೋಡೋಕ್ಕೆ ಸಿಗುತ್ತೆ. ನಾನು ಈ ಕೆಲವೊಂದು ಬಿಲ್ಡಿಂಗ್ಸ್ನ ನಿಮಗೆ ಇಂಟ್ರೊಡ್ಯೂಸ್ ಮಾಡಿಕೊಡ್ತೀನಿ ಇವತ್ತು. ಇದು ಸ್ಟೂಡೆಂಟ್ ಚಿಲ್ ಏರಿಯಾ. ಇಲ್ಲಿ ಪಬ್, ಬಾರ್, ಸ್ಟಾರ್ಬಕ್ಸ್ ಇದೇ ಇರೋದು. ಇದೆಲ್ಲ ಸ್ಟೂಡೆಂಟ್ ಡಿಸ್ಕೌಂಟಲ್ಲಿ ನಡೆಯುತ್ತೆ. ಹಾಗಾಗಿ ಇದು ಸ್ಟೂಡೆಂಟ್ಸ್ ಅಡ್ಡ ಅಂತಲೂ ಹೇಳ್ಬೋದು. ಇದನ್ನ ಮುಂದ್ಗಡೆನೇ ನಮಗೆ ಫಸ್ಟ್ ಯೂನಿವರ್ಸಿಟಿ ಕೆರಿಯರ್ ಸೆಂಟರ್ ಸಿಗುತ್ತೆ. ಜಾಬ್ ಹುಡುಕ್ತಿರೋ ಸ್ಟೂಡೆಂಟ್ಸ್ಗೆ ಇದೊಂದು ಒಳ್ಳೆ ಸ್ಟಾಪ್ ಅಂತಲೇ ಹೇಳ್ಬೋದು. ಇವರು ನಮ್ಮ CV ಹೇಗಿರಬೇಕು, ಎಲ್ಲಿ ಜಾಬ್ಗೆ ಅಪ್ಲೈ ಮಾಡಬೇಕು ಆ್ಯಂಡ್ ಹೇಗೆ ಅಪ್ರೋಚ್ ಮಾಡಬೇಕು ಜಾಬ್ಸ್ಗೆ ಅನ್ನೋದು ಎಲ್ಲನೂ ಗೈಡೆನ್ಸ್ ಕೊಡ್ತಾರೆ ಇವರು. ಆ್ಯಂಡ್ ಎಲ್ಲಾದರೂ ಜಾಬ್ ಓಪನಿಂಗ್ಸ್ ಇದ್ದರೆ ಇವರು ನಮಗೆ ಇನ್ಫಾರ್ಮೇಷನ್ ಕೂಡ ಪ್ರೊವೈಡ್ ಮಾಡ್ತಾರೆ. ಸಿಗ್ನಲ್ ಆಚೆ ಸುಮಾರು ಬಿಲ್ಡಿಂಗ್ಸ್ ಕಾಣಿಸ್ತಿರ್ಬೋದು, ಅದೆಲ್ಲ ಯೂನಿವರ್ಸಿಟಿ ಬಿಲ್ಡಿಂಗ್ಸೇ. ಯೂನಿವರ್ಸಿಟಿ ಫೈನಾನ್ಸ್ ಡಿಪಾರ್ಟ್ಮೆಂಟ್, ಯೂನಿವರ್ಸಿಟಿ ಅಕೊಮಡೇಷನ್, ಇದು ಯೂನಿವರ್ಸಿಟಿ ಲಾ ಡಿಪಾರ್ಟ್ಮೆಂಟ್. ಇದನ್ನೆಲ್ಲ ಕ್ರಾಸ್ ಮಾಡ್ಕೊಂಡು ಹೋಗ್ತಾ ನಮಗೆ ಇನ್ನೊಂದು ಬಿಲ್ಡಿಂಗ್ ಸಿಗುತ್ತೆ, ಅದೇ ಸ್ಟೂಡೆಂಟ್ ಯೂನಿಯನ್ ಬಿಲ್ಡಿಂಗ್. ಈ ಯೂನಿಯನ್ ಬಿಲ್ಡಿಂಗಲ್ಲಿ ಸ್ಟೂಡೆಂಟ್ಸ್ ಮೊದಲಿಗೆ ಬಂದಾಗ ಆ ಬಿಲ್ಡಿಂಗಲ್ಲಿ ರಿಜಿಸ್ಟರ್ ಮಾಡ್ಕೋತಾರೆ. ಅದರ ಪಕ್ಕದಲ್ಲೇ ನಮಗೆ ಯೂನಿವರ್ಸಿಟಿ ಲೈಬ್ರರಿ ಇದೆ. ಲೈಬ್ರರಿ ಹತ್ರ ಬಂದು ರೀಚ್ ಆದ್ವಿ, ಬಟ್ ಆ ಲೈಬ್ರರಿ ಕ್ಲೋಸ್ ಇವತ್ತು ಅನ್ಫಾರ್ಚುನೇಟ್ಲಿ. ಸಮ್ಮರ್ ವೆಕೇಷನ್ಸ್ ನಡೀತಿದೆ ಆ್ಯಂಡ್ ಇವತ್ತು ಸಂಡೇ ಆಗಿದ್ದರಿಂದ ಕ್ಲೋಸ್ ಮಾಡಿದ್ದಾರೆ. ಇವನು ಪಾಪ ಇವತ್ತು ತುಂಬ ಇಂಟ್ರೆಸ್ಟಿಂದ ಬಂದಿದ್ದ. ಲೈಬ್ರರಿ ಹತ್ರ ಹೋಗೋಣ ಆಟ ಆಡಬೇಕು ಅಂತ ಬೆಳಗ್ಗೆನೇ ಹೇಳಿದ್ದ. ಇನ್ನು ಬೇಜಾರಾಗೋದು ಬೇಡ ಅಂತಂದು ಯೂನಿವರ್ಸಿಟಿ ರೆವ್ಲಿನ್ ಸ್ಪೋರ್ಟ್ಸ್ ಸೆಂಟರ್ ಹತ್ರ ಕರ್ಕೊಂಡು ಹೋದೆ ನಾನು ಇವನ್ನ. ಈ ಸ್ಪೋರ್ಟ್ಸ್ ಸೆಂಟರಲ್ಲಿ ಸ್ವಿಮ್ಮಿಂಗ್ ಪೂಲ್ ಇದೆ, ಜಿಮ್ ಇದೆ, ರೋಪ್ ಕ್ಲೈಂಬಿಂಗ್ ಇದೆ ಮತ್ತು ಬೇರೆ ಬೇರೆ ಆ್ಯಕ್ಟಿವಿಟೀಸ್ ಇದೆ. ಆದರೆ ಮಕ್ಕಳಿಗೆ ಬೇಕಾಗುವಂಥದ್ದು ಅಷ್ಟು ಏನೂ ಇಲ್ಲ. ಸ್ವಿಮ್ಮಿಂಗ್ ಪೂಲೆಲ್ಲ ಅಲೋನ್ಸ್ ಇದೆ ಮಕ್ಕಳಿಗೆ. ಬೇಕಾದ್ರೆ ನಾವು ರಿಜಿಸ್ಟರ್ ಮಾಡ್ಕೋಬೋದು ಮಕ್ಕಳನ್ನ. ಕ್ಲಾಸಸ್ ಬೇಕಾದ್ರೆ ಜಾಯಿನ್ ಮಾಡಿಸ್ಬೋದು. ನಾನು ಇನ್ನೂ ಇವನ್ನ ರಿಜಿಸ್ಟರ್ ಮಾಡಿಲ್ಲ. ಇವನು ಫಸ್ಟ್ ಇಲ್ಲಿ ವೆದರಿಗೆ ಸೆಟ್ ಆಗಲಿ ಆಮೇಲೆ ನೋಡೋಣ ಸ್ವಿಮ್ಮಿಂಗ್ ಎಲ್ಲ ಅಂತಂದು. ಇವನು ಪ್ರತಿ ಸಲ ಇಲ್ಲಿಗೆ ಬಂದಾಗ ಹಠ ಮಾಡ್ತಾನೆ, ನೀರಿಗೆ ಇಳಿತೀನಿ ಆಟ ಆಡ್ಬಿಡ್ತೀನಿ ಅಂತಂದು. ನಾನು ಅದಕ್ಕೋಸ್ಕರ ಜಾಸ್ತಿ ಅವಾಯ್ಡ್ ಮಾಡ್ತೀನಿ, ಇಲ್ಲಿ ಕರ್ಕೊಬರಲ್ಲ. ಇಲ್ಲಿ ಸ್ವಲ್ಪ ಜನ ರೋಪ್ ಕ್ಲೈಂಬಿಂಗ್ ಪ್ರಾಕ್ಟೀಸ್ ಮಾಡ್ತಿದ್ರು. ಆಮೇಲೆ ಸ್ವಿಮ್ಮಿಂಗ್ ಪೂಲಲ್ಲಿ ಇವತ್ತು ಮಕ್ಕಳಿಗೆ ಕ್ಲಾಸಸ್ ಆಗ್ತಾಯಿತ್ತು, ಸಮ್ಮರ್ ವೆಕೇಷನ್ ಅಲ್ವಾ, ಹಾಗಾಗಿ ಅಲ್ಲಿಂದ ನಾವು ಹೊರಗೆ ಬಂದ್ವಿ. ಲೈಬ್ರರಿ ಮುಂದ್ಗಡೆ ಪಾರ್ಕ್ ಇದೆ ಕ್ಯಾಂಪಸ್ ಒಳಗೆ. ಸಮ್ಮರಲ್ಲಿ ಆ್ಯಕ್ಟಿವಿಟೀಸ್ ಎಲ್ಲ ಆಗ್ತಿರುತ್ತೆ ಈ ಪಾರ್ಕಲ್ಲಿ. ಇವತ್ತು ಏನೂ ಇರಲಿಲ್ಲ, ಹಾಗೆ ನಾವು ಸುಮ್ಮನೆ ಪಾರ್ಕಲ್ಲಿ ಸುತ್ಕೊಂಡು ಹೋಗ್ತಾ ಇದ್ವಿ. ದೂರದಲ್ಲಿ ನಮಗೆ ಟೆಂಟ್ ಕಾಣಿಸ್ತು. ಹಾಗೆ ಕ್ಯೂರಿಯಾಸಿಟಿಯಿಂದ ಹೋದ್ವಿ ಹತ್ರ ನೋಡೋಣ ಅಂತ. ಅಲ್ಲಿ ನೋಡಿದ್ರೆ ಗ್ರ್ಯಾಜುಯೇಷನ್ ಸೆರೆಮನಿಗೆ ಎಲ್ಲ ಆರ್ಗನೈಸ್ ಮಾಡಿದ್ರು. ಒಂದು ಕಡೆ ಡ್ರಿಂಕ್ ಸೆಕ್ಷನ್ ಇತ್ತು, ಫುಡ್ ಸೆಕ್ಷನ್ ಇತ್ತು, ಮತ್ತು ಕೆಲವೊಂದು ಗೇಮ್ಸ್ಗೆಲ್ಲ ಸೆಟ್ ಮಾಡಿದ್ರು. ಅದನ್ನ ಇಲ್ಲಿಂದ ನಾವು ಲೆಕ್ಚರಿಂಗ್ ಬಿಲ್ಡಿಂಗ್ ಕಡೆ ಹೋಗ್ತಿದ್ದೀವಿ. ಇದೆಲ್ಲ ಬಿಲ್ಡಿಂಗ್ ನಾರ್ತಲ್ಲಿದ್ದರೆ ಡಿಪಾರ್ಟ್ಮೆಂಟ್ ಬಿಲ್ಡಿಂಗ್ ಈಸ್ಟಲ್ಲಿದೆ. ಮಧ್ಯದಲ್ಲಿ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಅವ್ರ ಗ್ರೌಂಡ್ ಸಿಗುತ್ತೆ. ಡಿಫೆನ್ಸ್ ಅವ್ರ ಏರಿಯಾದಲ್ಲಿ ಶೂಟ್ ಮಾಡೋದು ಇಲ್ಲಿಗಲ್, ಹಾಗಾಗಿ ನಾನು ಆ ಪ್ಲೇಸಲ್ಲಿ ಸ್ವಲ್ಪ ಸ್ಕಿಪ್ ಮಾಡಿದೆ. ಲೆಕ್ಚರಿಂಗ್ ಬಿಲ್ಡಿಂಗ್ ಹತ್ರ ಬಂದು ರೀಚ್ ಆದ್ವಿ. ಅಲ್ಲಿ ಮುಂದೆ ಕಾಣಿಸ್ತಿರೋದು ಬಿಸ್ನೆಸ್ ಡಿಪಾರ್ಟ್ಮೆಂಟ್ ಬಿಲ್ಡಿಂಗ್. ಇದರ ನೆಕ್ಸ್ಟಲ್ಲಿರೋ ಬಿಲ್ಡಿಂಗ್ ಸಿವಿಲ್ ಡಿಪಾರ್ಟ್ಮೆಂಟಿಗೆ ಸೇರಿದ್ದು ಫ್ಯೂಚರ್ ಟೆಕ್ನಾಲಜಿ ಬಿಲ್ಡಿಂಗ್ ಅಂತ. ನಮ್ಮ ಲೆಕ್ಚರಿಂಗ್ ಕ್ಲಾಸಸ್ ಎಲ್ಲ ಈ ಬಿಲ್ಡಿಂಗಲ್ಲೇ ನಡೆಯುತ್ತೆ. ಕೆಲವೊಂದು ಲ್ಯಾಬ್ಸ್ ಕೂಡ ಇದೆ ಇಲ್ಲಿ. ಈಗ ಮುಂದೆ ಕಾಣಿಸ್ತಿರೋ ಬಿಲ್ಡಿಂಗ್ ಎಲ್ಲ ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟಿಗೆ ಸೇರಿದ್ದು. ಲ್ಯಾಬ್ಸ್ ನಮಗೂ ಅವ್ರಿಗೂ ಕಂಬೈನ್ಡ್ ಆಗಿಯೇ ಇರುತ್ತೆ. ಲಾಸ್ಟ್ಲಿ ಇದು ಪಾರ್ಕ್ ಬಿಲ್ಡಿಂಗ್. ಇಲ್ಲೂ ನಮ್ಮ ಕೆಲವೊಮ್ಮೆ ಕ್ಲಾಸಸ್ ನಡೆಯುತ್ತೆ. ಇದೊಂಥರ ರಾಯಲ್ ಫೀಲ್ ಕೊಡುತ್ತೆ ಈ ಬಿಲ್ಡಿಂಗ್. ಏಷ್ಯನ್ ಬಿಲ್ಡಿಂಗ್ ಆಗಿದ್ದರಿಂದ ಫುಲ್ ಥಿಯೇಟರಿಕ್ ಫೀಲ್ ಇರುತ್ತೆ ಇಲ್ಲಿ.
ಈ ಯೂನಿವರ್ಸಿಟಿ ಬಿಲ್ಡಿಂಗ್ ಹಾಫ್ ಆಫ್ ದ ಸಿಟಿ ಸ್ಪ್ರೆಡ್ ಆಗಿದೆ. ಸುಮಾರು ಬಿಲ್ಡಿಂಗ್ನ ನಾನು ಸ್ಕಿಪ್ ಮಾಡಿದೆ. ನನಗೂ ಆ ಬಿಲ್ಡಿಂಗ್ ಅಷ್ಟು ಪರಿಚಯ ಇಲ್ಲ. ಹಾಗಾಗಿ ಇವನಿಗೀಗ ಅಷ್ಟು ದೂರದಿಂದ ಬಂದು ಟಯರ್ಡ್ ಆಯ್ತಂತೆ, ಸ್ವಲ್ಪ ರೆಸ್ಟ್ ಮಾಡಬೇಕು ಅಂತ ಅಂದ. ಇವನು ಸ್ವಲ್ಪ ಹೊತ್ತು ಕೂತಾದ್ಮೇಲೆ ನಾವು ವಿಕ್ಟೋರಿಯಾ ಪಾರ್ಕಿಗೆ ಹೋಗಿ ಅಲ್ಲಿ ಸ್ವಲ್ಪ ಹೊತ್ತಿದ್ವಿ. ಇವನ್ನೆಲ್ಲ ಆಟ ಆಡ್ತಿದ್ದ. ಅಲ್ಲೆಲ್ಲ ಆಟ ಆಡಾದ್ಮೇಲೆ ನಾವು ಮನೆ ಕಡೆಗೆ ಹೊರಟ್ವಿ. See you in the next video. Bye. Please like, share and subscribe for more videos.